Praise the Lord. Greetings to you all in the name of our Lord and Savior Jesus Christ. Today's Bible verse, the first epistle of St. Peter, chapter 5, verse 6. Humble yourselves then under God's mighty hand, so that He will lift you up in His own good time. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಇಲ್ಲಿ ಸತ್ಯವೇದ ಇವತ್ತು ನಮಗೆ ತಿಳಿಸಿಕೊಡ್ತಾ ಇದೆ, ತಕ್ಕ ಕಾಲದಲ್ಲಿ ಅಂದರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ನೆರವೇರುತ್ತಾ ಇರುವುದಾದರೂ ಕೂಡ ನಾವು ಆಶೀರ್ವಾದಗಳನ್ನು ಎದುರು ನೋಡುತ್ತಾ ಇದ್ದೇವೆ ಅಂದರೆ ಅದು ತಕ್ಕ ಕಾಲದಲ್ಲಿ ಕರ್ತನು ನಮಗೆ ಕೊಡುವಾತನಾಗಿದ್ದಾನೆ. ಜ್ಞಾನೋಕ್ತಿಯಲ್ಲಿ ಕೂಡ ಈ ರೀತಿ ಹೇಳುತ್ತದೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ. ನೀನು ಕರ್ತನ ಮೇಲೆ ನಿರೀಕ್ಷೆ ಇಟ್ಟಿರುವಾಗ ಒಂದು ಸಮಯವಿದೆ, ಆ ತಕ್ಕ ಕಾಲದಲ್ಲಿ ಕರ್ತನು ನೀನು ಕೇಳಿದ್ದೆಲ್ಲವನ್ನು ಅನುಗ್ರಹಿಸುತ್ತಾನೆ. ಪ್ರಸಂಗಿ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಪ್ರತಿಯೊಂದೊಂದಕ್ಕೂ ಕಾಲವು ಕ್ಲುಪ್ತವಾಗಿದೆ ಎಂಬುದಾಗಿ. ಹೌದು, ನಿನ್ನ ಜೀವಿತದಲ್ಲಿ ನೀನು ಎದುರು ನೋಡುತ್ತಿರುವಂತಹ ಆಶೀರ್ವಾದಗಳು ಬರುವುದಕ್ಕೆ ಒಂದು ಸಮಯ ಉಂಟು ಪ್ರಿಯರೇ. ಆದುದರಿಂದ ನೀವು ಒಂದೇ ಒಂದು ಕೆಲಸ ಮಾಡಿರಿ, ಅದ್ಯಾವುದೆಂದರೆ ದೇವರ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ನಿಮ್ಮಲ್ಲಿರುವ ಗರ್ವ, ಅಹಂಕಾರ, ಎಲ್ಲ ದುಷ್ಟ ಸ್ವಭಾವಗಳನ್ನು ಬಿಟ್ಟು ನಿಮ್ಮನ್ನು ನೀವು ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ಕರ್ತನ ಹಸ್ತದ ಕೆಳಗೆ ಬಂದು ತಗ್ಗಿದ ಭಾವನೆಯಿಂದ ಕರ್ತನಿಗೆ ಮೊರೆ ಇಡಿರಿ. ನಿಮ್ಮ ಚಿಂತೆ ಎಲ್ಲವನ್ನ ಆತನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನಿಮಗೆ ನೆಲೆಗೊಳಿಸಿ ನಿಮ್ಮನ್ನು ಬಲಪಡಿಸುತ್ತಾರೆ. ಕರ್ತನು ಸಕಾಲಿಕ ಸಹಾಯಕನಾಗಿದ್ದಾನೆ. ನಿನ್ನ ವಿರೋಧವಾಗಿ ಬಂದಿರುವಂತಹ ಶತ್ರುಗಳನ್ನು ಜಯಿಸಲಿಕ್ಕೆ ಆತನು ಶ್ರೇಷ್ಠವಾದ ಅಸ್ತ್ರವಾಗಿದ್ದಾನೆ. ಸೈತಾನನು ಮೇಲಿನಿಂದ ದೊಬ್ಬಲ್ಪಟ್ಟಿದ್ದಾನೆ. ಈಗ ಮುನಿದು ಅವನು ಕ್ರಿಸ್ತನ ಮಕ್ಕಳಿಗೆ ಹಿಂಸೆ ಕೊಡುತ್ತಾ ಇದ್ದಾನೆ. ಆದರೆ ಆ ಸೈತಾನನ ತಲೆಯನ್ನ ಜಜ್ಜಿ ಹಾಕಿರ್ತಕ್ಕಂಥ ನಮ್ಮ ಯೇಸು ಕ್ರಿಸ್ತನು ಜಯ ಹೊಂದಿದಾತನಾಗಿದ್ದಾನೆ. ಆ ಜಯ ಹೊಂದಿರುವ ಯೇಸು ಕ್ರಿಸ್ತನು ನಿನ್ನೊಂದಿಗಿರುವುದರಿಂದ ನೀನು ಕೂಡ ನಿನ್ನ ಜೀವಿತದಲ್ಲಿ ಜಯವನ್ನು ಹೊಂದಲಿಕ್ಕೆ ಸಾಧ್ಯ. ನೀವು ನನಗೆ ತ್ರಾಣವಿಲ್ಲ, ಬಲವಿಲ್ಲ, ಹೇಗೆ ಮಾಡಲಿ ಎಂಬುದಾಗಿ ಚಿಂತಿಸುತ್ತಾ ಇರುವುದಾದರೆ ಈ ಹೊತ್ತೆ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ಕರ್ತನ ನಿನಗೆ ಸಾಮರ್ಥ್ಯವನ್ನು ಕೊಡ್ತಾನೆ. ಆ ಜಯವೀರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ನಿನ್ನ ಹತ್ತಿರವಿರುವುದರಿಂದ ನೀನು ನಿರ್ಭಯವಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆ ಕ್ರಿಸ್ತೇಸುವೆ ನಿನಗೆ ಕೋಟೆಯೂ ಬಂಡೆಯೂ ಶರಣನು ದುರ್ಗವೂ ಆಗಿದ್ದಾನೆ. ಇಡೀ ಲೋಕವೆಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನು ನಿನ್ನೊಂದಿಗಿದ್ದಾನೆ. ಆದುದರಿಂದ ಭಯಪಡಬೇಡ. ಈ ಭೂಲೋಕ ಸೈತಾನನಿಂದ ತುಂಬಲ್ಪಟ್ಟಿದೆ. ಈ ಭೂಲೋಕದಲ್ಲಿ ಇರ್ತಕ್ಕಂಥ ಕ್ರಿಸ್ತನ ಮಕ್ಕಳು, ಕ್ರಿಸ್ತನ ಹಸ್ತದಿಂದ ನಡೆಸಿಕೊಂಡು ಹೋಗುವಂಥ ಮಕ್ಕಳು ಯಾರಿದ್ದಾರೋ ಅಂಥವರನ್ನ ಗುರುತಿಸಿ ಅವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ಪ್ರಯತ್ನ ಸೈತಾನನು ಮಾಡ್ತಾ ಇದ್ದಾನೆ. ಆದರೆ ಅವನು ನಿಮ್ಮ ಮುಂದೆ ನಿಂತು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಜಯವೀರನಾಗಿರುವ ಕ್ರಿಸ್ತೇಸು ನಿನ್ನೊಂದಿಗಿದ್ದಾರೆ. ಸದ್ಭಕ್ತರನ್ನ, ಕ್ರಿಸ್ತನ ಅನುಯಾಯಿಗಳನ್ನ ಸಂಹಾರ ಮಾಡಬೇಕೆಂಬುದಾಗಿ ಆ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ತಿರುಗಾಡುತ್ತಾ ಇದ್ದರು. ಕ್ರಿಸ್ತನು ಹೇಳಿರುವ ವಾಗ್ದಾನವನ್ನು ಜ್ಞಾಪಿಸಿಕೊಳ್ಳಿರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ಹೇಳಿದ್ದಾರೆ. ಆದ್ದರಿಂದ ದೇವರು ನಿನ್ನ ಕೈ ಹಿಡಿದು ನಿನ್ನನ್ನು ನಡೆಸುತ್ತಾರೆ. ನಿನ್ನ ವಿರೋಧವಾಗಿ ಬಂದಿರತಕ್ಕಂಥ ಆ ಸೈತಾನನನ್ನು ಮತ್ತು ಅವನ ಗುಂಪಿನವರೆಲ್ಲರನ್ನ ದೇವರು ನಾಶ ಮಾಡಿಬಿಡ್ತಾರೆ. ನೀನು ಚಿಂತಿಸಬೇಡ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿನ್ನನ್ನು ನೀನು ತಗ್ಗಿಸಿಕೋ. ತಕ್ಕ ಕಾಲದಲ್ಲಿ ಕರ್ತನು ನಿನ್ನನ್ನು ಮೇಲ್ಮಟ್ಟಕ್ಕೆ ತರುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಯೆಹೋವ ನಿಸ್ಸಿಯಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಜಯವೀರನಾಗಿರುವ ಯೇಸು ಕ್ರಿಸ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಸೈತಾನನ ತಲೆಯನ್ನು ಜಜ್ಜಿ ಹಾಕಿದಂಥ ಕರ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಮ್ಮೆಲ್ಲರನ್ನ ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ, ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಇಂದು ಯಾರೆಲ್ಲ ನಿನ್ನ ಪಾದದ ಬಳಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ದೇವ, ಅವರೆಲ್ಲರನ್ನ ಕರುಣಿಸು ಸ್ವಾಮಿ. ಅವರು ಈ ಹೊತ್ತು ದೀನರಾಗಿ ನಿನ್ನ ಪಾದದ ಸನ್ನಿಧಾನದಲ್ಲಿ ಬಂದು ದೇವರೇ, ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ಬಂದು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ. ಅವರನ್ನು ಆಶೀರ್ವದಿಸು. ಅವರ ನಿರ್ಬಲಾವಸ್ಥೆಯಲ್ಲಿ ಅವರಿಗೆ ತ್ರಾಣವನ್ನು ಅನುಗ್ರಹಿಸು ಕರ್ತನೆ. ಅವರು ಅಪಜಯ ಹೊಂದುತ್ತಾ ಇದ್ದೇವೆ ಎನ್ನುವಂಥ ಪರಿಸ್ಥಿತಿಯಲ್ಲಿರುವಾಗ ಅವರ ಜೀವಿತದಲ್ಲಿ ಜಯವನ್ನು ಅನುಗ್ರಹಿಸು ಕರ್ತನೆ. ಅವರು ಅನಾರೋಗ್ಯತೆಯಲ್ಲಿದ್ದೇವೆ ಎಂಬುದಾಗಿ ಬಳಲುತ್ತಾ ಇರುವಾಗ ದೇವ, ನೀನು ಅವರಿಗೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು. ಸೈತಾನನು ಅವರನ್ನು ಹಿಂಸಿಸಲಿಕ್ಕೆ ಬಂದಿರುವಾಗ ಕರ್ತನೆ, ಆ ಸೈತಾನನನ್ನು, ಅವನ ಗಣವೆಲ್ಲವನ್ನ ಸಂಹಾರ ಮಾಡೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ನಿನ್ನ ಕೈಗೆ ಒಪ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.